ತನಕ ಆ ಸಾಮಾನುಗಳನ್ನ ನಮಗೆ ಕೊಡೋದಿಲ್ಲ ಅವರು. ಕೊಡ್ತಾರೇನಮ್ಮ? ಕೊಡೋದಿಲ್ಲ. ಯಾಕೆಂದರೆ ನಿನ್ನಲ್ಲಿ ಇರೋದು ದುಡ್ಡು ಸ್ವಲ್ಪ, ನಿನಗೆ ಬೇಕಾದದ್ದು ಬಹಳಷ್ಟು ಅಂದಾಗ ನಿನ್ನಲ್ಲಿ ದುಡ್ಡು ಎಷ್ಟಿದೆ ಅಷ್ಟೇ ನಿನಗೆ ಸಾಮಾನು ಕೊಡ್ತಾರ, ಭೋಗದ ವಸ್ತು. ಅದರಂತೆ ಸ್ವರ್ಗಲೋಕ 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 ಅಂತ ಬರೀ ಹೇಳೋದಾಯ್ತು. ಆದ್ರೆ ವಿಚಾರ ಮಾಡಿ ನೋಡಿದಾಗ ಅಲ್ಲಿ ಪುಣ್ಯ ಎಷ್ಟು ಇದೆಯೋ ಅಷ್ಟೇ ನಿನಗೆ ಭೋಗ ವಿನಃ ಎಲ್ಲಾ ಭೋಗಗಳು ಬೇಕು ಅಂದ್ರೆ ಅವ್ರು ಹೇಳ್ತಾರ ಎಲ್ಲಾ ಸಾಮಾನುಗಳು ಬೇಕಂದ್ರೆ ಇನ್ನು ಇಷ್ಟು ದುಡ್ಡು ಬೇಕಂತವ್. ಇದ್ರಾಗ ಎಲ್ಲವೂ ಬೇಕಂದ್ರೆ ಇನ್ನು ಇಷ್ಟು ದುಡ್ಡು ಬೇಕು, ಅದು ಕೊಡು ನೀನು ಕೊಡ್ತೇವಂತಾರ. ಅಲ್ಲಿ ಕೂಡ ಸ್ವರ್ಗಲೋಕದ ಎಲ್ಲಾ ಭೋಗಗಳು ಬೇಕು ಅಂತ ಹೇಳಿ ಕೂಡ ಇಷ್ಟು ಪುಣ್ಯಕ್ಕ ಅಷ್ಟೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಇಷ್ಟೇ ದುಡ್ಡಿನಲ್ಲಿ ಇಷ್ಟೆಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅಂಗಡಿಯವನು ಹೇಳಿದಂತೆ ಇಷ್ಟೇ ಪುಣ್ಯದಲ್ಲಿ ಇಷ್ಟೆಲ್ಲ ಭೋಗಗಳನ್ನ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ನೋಡಮ್ಮ. ಆದರೂ ಕೂಡ ಪರಿಪರಿಯ ಭೋಗ ಅಂದದಕ್ಕೆ ಈ ಮಾತು ಹೇಳ್ಬೇಕಾಗಿದೆ. ಅದು ಕೂಡ ನಿತ್ಯವಾದದ್ದಲ್ಲ, ಅನಿತ್ಯವಾದ ಭೋಗ. ಆ ಪರಿಪರಿಯ ಭೋಗಕ್ಕೆ ಸಂಬಂಧವೆನಿಸುತ್ತಾ ಈ ಪರಿ ಜೀವಿಗಳೆಲ್ಲ ಭ್ರಾಂತಿಯಿಂದಲೇ ಬಂಧ ಪ್ರಾಪ್ತಿ ಆಗಿರು. ನಮ್ಗೆ ಬಂಧ ಯಾಕಾಗ್ಯದ್ರಿ ಅಂದ್ರೆ ಅಜ್ಞಾನದಿಂದ. ಬಂಧ ಯಾಕಾಗ್ಯದ್ರಿ? ಭ್ರಾಂತಿಯಿಂದ. ಈ ಭ್ರಾಂತಿ ಯಾವಾಗ ಹೋಗ್ತದ್ರಿ? ಈ ಭ್ರಾಂತಿ ಎದರಿಂದ ಹೋಗ್ತದ್ರಿ ಅನ್ನೋದಾದರೆ ಹಲವು ದೃಷ್ಟಾಂತಗಳನ್ನ ಹಿಂದೆನೂ ಕೇಳಿರಿ ಮತ್ತು ಈಗಲೂ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ನಾವು ಸಾಮಾನ್ಯ ತಿಳುವಳಿಕೆ ಇಲ್ಲದ ವ್ಯಕ್ತಿಯಂತೆ ಕತ್ತಲು ಯಾವಾಗ ಹೋಗ್ತದ್ರಿ, ಕತ್ತಲು ಯಾರಿಂದ ಹೋಗ್ತದ್ರಿ ಅಂತ ಕೇಳಿದಂಗ ನಮ್ಮ ಪ್ರಶ್ನೆ. ಹೌದಿಲ್ಲ? ಕತ್ತಲು ಯಾವಾಗ ಹೋಗ್ತದ, ಎದರಿಂದ ಹೋಗ್ತದಂದ್ರೆ ಕತ್ತಲು ಬೆಳಿಗ್ಗೆ ಹೋಗ್ತಾವ. ಬೆಳಿಗ್ಗೆ ಮತ್ತೆ ಯಾರು ಕತ್ತಲೆಯನ್ನ ಬಂದು ಕಳಿಸ್ತಾರಂದ್ರೆ ಇದು ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ. ಈ ಕತ್ತಲು ಅಂತಕ್ಕಂಥದ್ದು ಸೂರ್ಯನ ಪ್ರಕಾಶದಿಂದನೇ ಹೋಗುತ್ತದೆ. ಯಾವಾಗ ಹೋಗ್ತದ್ರಿ ಅಂದ್ರೆ ಸೂರ್ಯನ ಉದಯ ಯಾವಾಗ ಆಗ್ತದ ಆ ಕ್ಷಣದಲ್ಲಿ ಕತ್ತಲು ಹೋಗ್ತದೆ. ಎರಡೂ ಪ್ರಶ್ನೆಗಳು ಭಿನ್ನ ಅಂತ ಅನಿಸಿದ್ರು ಕೂಡ ಅದಕ್ಕೆ ಸೂಕ್ಷ್ಮವಾಗಿ ಉತ್ತರ ಒಂದೇ ಇದೆ. ಅದೇ ರೀತಿ ಭ್ರಾಂತಿಯಿಂದ ಬಂಧ ಪ್ರಾಪ್ತಿಯಾಗಿದೆ. ಇದು ಯಾವಾಗ ಹೋಗ್ತದ್ರಿ? ಯಾರಿಂದ ಹೋಗ್ತದ್ರಿ? ಇದು ನಿನ್ನ ಸ್ವರೂಪ ಜ್ಞಾನ ಆದಾಗ ಹೋಗ್ತದ್ರಿ. ಆ ಜ್ಞಾನ ಯಾರಿಂದ ಆಗ್ತದ್ರಿ? ಗುರುವಿನ ವಚನದ ಉಪದೇಶ ಯಾವಾಗ ಆಗ್ತದ ಅವನಿಂದ ಬ್ರಹ್ಮಜ್ಞಾನ ಹುಟ್ಟಿ ಸೂರ್ಯ ಹುಟ್ಟಿದಂತೆ ಗುರುವಿನಿಂದ ಬ್ರಹ್ಮಜ್ಞಾನ ಯಾವಾಗ ಹುಟ್ಟದ ಆ ಕ್ಷಣದಲ್ಲಿ
ಜ್ಞಾನದ ಬಲದಿಂದ ಅಜ್ಞಾನದ ಕೇಡನುಡಯ್ಯ. ಹೌದಿಲ್ಲ? ಸರಿ. ಅಂದಾಗ ಎರಡು ಪ್ರಶ್ನೆಗಳು ಬೇರೆ ಅವ, ಉತ್ತರ ಮಾತ್ರ ಒಂದೇ. ಸೂರ್ಯನೇ ಹುಟ್ಟಬೇಕಾದ್ರೆ ಸೂರ್ಯನ ಕಿರಣಗಳೇ ಬೇಕು. ಇದಕ್ಕ ಗುರುವೇ ದೊರಿಬೇಕು. ಆ ಗುರುವಿನಿಂದ ಬ್ರಹ್ಮಜ್ಞಾನ ನಮಗಾಗಬೇಕು. ಆವಾಗ ಭ್ರಾಂತಿ ಅನ್ನುವಂತ ಕತ್ತಲು ಹೋಗ್ತದ. ಆವಾಗ ಅಂಥ ಅರಿವು ತಲೆದೂರಿದರೆ, ಅಂಥ ಒಂದು ಜ್ಞಾನ ನಮ್ಮ ಬುದ್ಧಿಯಲ್ಲಿ ಹೊಳೆದರೆ ಆ ಪುಣ್ಯ ಪಾಪಗಳೆಲ್ಲ ಎಡೆಗೆಟ್ಟು ಅಂದ್ರೆ ಅವು ತಕ್ಷಣದಲ್ಲಿ ಅವು ನಾಶ ಆಗ್ತಾವು. ಚೆನ್ನಾಗಿ ಕೆಟ್ಟು ಸೂರ್ಯ ಉದಯ ಆದ ಮೇಲೆ ಒಂದು ಕಡೆ ಕತ್ತಲು ಒಂದು ಕಡೆ ಬೆಳಕಿರ್ಲಿಕ್ಕೆ ಸಾಧ್ಯ ಅದನ್ನೇನು? ಸರ್ವ ಕತ್ತಲನ್ನು ನಾಶ ಆಗ್ತದ. ಹೇಗೆ ಚೆನ್ನಾಗಿ ಕತ್ತಲು ನಾಶ ಆಗುತ್ತದೆಯೋ ಅದರಂತೆ ಭ್ರಾಂತಿಯದು ನಶಿಸುತ್ತ ನಮ್ಮ ಸ್ವರೂಪ ಜ್ಞಾನ ನಮಗೆ ಆದಾಗ ಕತ್ತಲು ನಾಶ ಆದಂತೆ ಅಜ್ಞಾನ ನಾಶ ಆಗ್ತದೆ. ಆ ಭೋಗದೊಳಗೆ ಎರಕವಿಲ್ಲದೆ ಆವಾಗ ಭೋಗದಳು ಕೂಡುವಿಕೆ ಇಲ್ಲದೆ ಭೋಗ ಅಂದರೆ ಪಾಪ ಮತ್ತು ಪುಣ್ಯ ಅನ್ನುವಂತ ಭೋಗ, ಸ್ವರ್ಗ ನರಕ ಅನ್ನುವಂತ ಭೋಗ, ಆ ಭೋಗದಳು ಎರಕವಿಲ್ಲದೆ ಕೂಡದ ಜೀವಿಗಳು ಮುಕ್ತಿ ಸುಖವನ್ನ ಒಂದು ಸೇರಲು ಇದು ಸತ್ಯವು. ಆ ಕಾರಣದಿಂದನೇ ಜ್ಞಾನದಿಂದ ಪುಣ್ಯ ಪಾಪಗಳನ್ನ ನಿವೃತ್ತಿ ಮಾಡಿಕೊಂಡು ಆತ್ಮಜ್ಞಾನದ ಅರಿವಲ್ಲೇ ಇರುವಂತ ಸೂರ್ಯನಿಗೆ ಕತ್ತಲು ಹೇಗೆ ಕೂಡುವುದಿಲ್ಲವೋ ಅದರಂತೆ ಆತ್ಮನಿಗೆ ಭ್ರಾಂತಿ ಕೂಡುವುದಿಲ್ಲ. ಭ್ರಾಂತಿಯ ಕಾರ್ಯಗಳಾದ ಪಾಪ ಪುಣ್ಯಗಳು ನಡೆಯೋದಿಲ್ಲ. ಪಾಪ ಪುಣ್ಯ ಮಾಡೋದಿಲ್ಲ ಅಂದಮೇಲೆ ಅವನು ಸ್ವರ್ಗಕ್ಕೂ ಹೋಗೋದಿಲ್ಲ, ನರಕಕ್ಕೂ ಹೋಗೋದಿಲ್ಲ. ನರಕ ದುಃಖನೂ ಇಲ್ಲ, ಸ್ವರ್ಗದ ಸುಖವೂ ಇಲ್ಲ. ಈ ರೀತಿ ಸತ್ಯ ಈ ಪ್ರಕಾರ ಸ್ವರೂಪದ ಮನವಿಯಿಂದನೇ ಪುಣ್ಯ ಪಾಪಗಳು, ಅರಿವಿನಿಂದ ಅವುಗಳ ನಿವೃತ್ತಿ. ಪುಣ್ಯ ಪಾಪಗಳು ವಿಚಾರ ಮಾಡಿದಾಗ ದುರಿತ ಕರ್ಮವನ್ನು ವಲ್ಲದರೂ ಪುಣ್ಯವನ್ನೇ ಮಾಡುವಂತೆ ಪಾಪದ ನಿವೃತ್ತಿ ಆಗಬೇಕಾದ್ರೆ ಪುಣ್ಯವನ್ನೇ ಮಾಡ್ಬೇಕು ನೋಡಿ. ಬೇರೆ ದಾರಿನೇ ಇಲ್ಲ ಪಾಪ ನಿವೃತ್ತಿಗೋಸ್ಕರ. ಆದರೆ ಪುಣ್ಯ ನಿವೃತ್ತಿ ಮಾಡ್ಬೇಕಾದ್ರೆ ಹೇಗೆ? ಅದಕ್ಕೆ ಜ್ಞಾನ ಬೇಕು ನೋಡಿ. ಪಾಪದ ನಿವೃತ್ತಿಗೋಸ್ಕರ ಪುಣ್ಯ ಮಾಡಬೇಕು. ಆ ಪುಣ್ಯದ ನಿವೃತ್ತಿಯನ್ನ ಮಾಡಿಕೊಳ್ಳಬೇಕಾಗಿದ್ರೆ ಹರನ ಅಡಿ ಇಡಿ ಅಂದ್ರ ಹರ ಅಂದ್ರೆ ಪರಮಾತ್ಮ ಅಂದ್ರೆ ಒಂದೇ. ಮತ್ತು ಅಡಿ ಅಂತ ಹೇಳಿದ ಕಾರಣ ನಿರಾಕಾರ ಪರಮಾತ್ಮನಲ್ಲ, ನಿರ್ಗುಣವಾದ ಪರಮಾತ್ಮನಲ್ಲ. ಅವನು ಎಂಥವನು ಅಂದ್ರೆ
ಪ್ರತ್ಯಕ್ಷ ಅಡಿ ಅಂದ್ರೆ ಪಾದ. ಆ ಪಾದ ಪದ್ಮ ಕಮಲಗಳು ಉಳ್ಳಂತ ಸದ್ಗುರುನಾಥನ ಅಡಿ ಅಂದ್ರೆ ಪಾದವನ್ನ ಹಿಡಿ. ಹಿಡಿದಾಗ ಏನಾಗ್ತದಂದ್ರೆ ಪುಣ್ಯಗಳು ಕೂಡ ನಿವೃತ್ತಿ ಆಗ್ತದೆ. ಪುಣ್ಯ ನಿವೃತ್ತಿ ಆಗೋದಿಲ್ಲ, ಪುಣ್ಯದ ಫಲ ನಿವೃತ್ತಿ ಆಗ್ತದೆ. ಕಾರಣ ಮೊದಲು ಮಾಡುವ ಪುಣ್ಯ ಕಾರ್ಯಗಳಿಗೂ ಈಗ ಮಾಡುವ ಪುಣ್ಯ ಕಾರ್ಯಗಳಿಗೂ ವ್ಯತ್ಯಾಸವನ್ನ ತೋರಿಸಿಕೊಟ್ಟ ಆ ಹರನ ಸ್ವರೂಪಿಗಳಾದಂತ ಗುರುನಾಥ. ನೋಡು, ಈ ಜನನ ಮತ್ತು ಮರಣ ಈ ದುಃಖಕ್ಕೆ ಕಾರಣ ನಾವು ಮಾಡಿದಂತ ಕರ್ಮ. ಹುಟ್ಟಿ ಬಂದಿದ್ದು ಯಾಕಂದ್ರೆ ಕರ್ಮಕ್ಕ. ಪಾಪದಿಂದ ಗಿಡಮರ ಆದಂತೆ ಪುಣ್ಯದಿಂದ ಮಾನವನಾಗಬಹುದು ಅಥವಾ ಇನ್ನೊಂದು ಶರೀರವನ್ನು ತೊಡಬಹುದು. ಆದರೂ ಕೂಡ ಹುಟ್ಟಲೇಬೇಕಲ್ಲ. ಪುಣ್ಯ ಮಾಡಿದವನು ಹುಟ್ಟಬೇಕು, ಪಾಪ ಮಾಡಿದವನು ಹುಟ್ಟಬೇಕಂದಾಗ ಈ ಹುಟ್ಟು ಸಾವಿನ ದುಃಖವನ್ನ ಸಹಿಸಲಾರದು ಅಂದಾಗ ಈ ದುಃಖದಿಂದ ನಿವೃತ್ತಿ ಆಗ್ಬೇಕಂದ್ರೆ ಸದ್ಗುರುವಿಗೆ ಗೊತ್ತದ ಏನು ಪುಣ್ಯ ಕಾರ್ಯಗಳನ್ನ ಮಾಡಿರಬೇಕು, ಅದು ಜನನ ಮರಣವನ್ನ ನಿವೃತ್ತಿ ಮಾಡುವಂತ ಕರ್ಮಗಳಾಗಿರ್ಬೇಕು. ಜನನ ಮರಣಕ್ಕೆ ಬೀಜ ಆಗ್ಬಾರ್ದು. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ ಆ ಕರ್ಮಗಳನ್ನ ಫಲ ಅಪೇಕ್ಷೆ ಇಲ್ಲದೆ ನೀನು ಮಾಡಿದನೆಂಬುದು ಮನದಲ್ಲಿ ಹೊಳೆಯದು. ಸುಮ್ಮನೆಂತೂ ಇರಕ್ ಬರೋದಿಲ್ಲ, ಏನಾದ್ರೂ ಮಾಡಬೇಕು. ಏನಾದ್ರೂ ಮಾಡ್ಬೇಕು ಅಂದ್ರೆ ಈಗ ಉತ್ತಮವಾದ ಕಾರ್ಯಗಳನ್ನೇ ಮಾಡ್ಬೇಕು. ಆ ಉತ್ತಮವಾದ ಕಾರ್ಯ ಮಾಡಿದಾಗ ಅದಕ್ಕೊಂದು ಫಲ ಉಂಟು. ಆದ್ರೆ ಹೇಗೆ ಮಾಡು ಅಂದ್ರೆ ಮಾಡುವ ಕರ್ಮವನ್ನ ಮರೆತು ಮಾಡು, ಮರೆತು ಮಾಡಷ್ಟೆ ಅಂತ ಹೇಳ್ತಾರ ಅವ್ರು ಮಹಾತ್ಮರು. ಅರಿವಿನಿಂದ ಅವುಗಳ ನಿವೃತ್ತಿ ಜನರಿಗೆ ಉಂಟಾಗುವುದು. ಅದಕ್ಕಿಂತ ಅದರ ನಿವೃತ್ತಿ ಹೇಗೆ ಅಂದ್ರೆ ಅರಿವಿನಿಂದ, ಜ್ಞಾನದ ಫಲದಿಂದ ಅಜ್ಞಾನದ ಹೇಗೆ. ಆದರೆ ನೀವು ಬ್ರಹ್ಮಜ್ಞಾನಿಗಳು ಆಗಿರುವುದರಿಂದ ನೀವು ಈ ರೀತಿ ಹೇಳುವವರು ಬ್ರಹ್ಮಜ್ಞಾನಿಗಳಂತ ನಾನು ಒಪ್ಪಿಕೊಂಡಿದ್ದೇನೆ. ಯಾಕೆಂದರೆ ಲೋಕದವರ ಏಳಿಗೆಗಾಗಿ, ನಿಮ್ಮ ಏಳಿಗೆಗಾಗಲ್ಲ, ನಿಮ್ಮ ಉದ್ಧಾರಕ್ಕಾಗಲ್ಲ, ನೀವು ಮಾಡಬೇಕು ಅನ್ನುವಂತ ಉದ್ದೇಶನೂ ನಿಮಗಿಲ್ಲ. ಲೋಕದವರ ಹಿತಕ್ಕಾಗಿ ಆದರೂ ಕೂಡ ಯಜ್ಞ ಯಾಗಾದಿ ಪುಣ್ಯ ಕರ್ಮಗಳಲ್ಲಿ ಪ್ರವರ್ತಿಸಿ ಆ ಯಜ್ಞಕ್ಕೆ ಪಶು ಹಿಂಸೆಯನ್ನ ನೀವು ಮಾಡಬಹುದಲ್ಲವೇ? ಈ ಪುಣ್ಯ ಕಾರ್ಯಗಳನ್ನ ಹಿಂದೆ ಕೂಡ ಹೇಳಿದ್ದಾರೆ. ಯಾಗಕ್ಕಾಗಿ ಪಶು ಬಲಿಯನ್ನ ಕೊಟ್ಟದ್ದಾದರೆ ಅದು ಕರ್ಮ ಆಗೋದಿಲ್ಲ ಅಂದ್ರ. ಭೋಗಕ್ಕಾಗಿ ಪಶುವನ್ನ ಬಲಿ ಕೊಟ್ಟಿದ್ದಾದರೆ ಅದು ಕರ್ಮ ಆಗ್ತದೆ.
ಅಂತ ನೀವೇ ಹೇಳಿರಿ. ಹ್ಮ್ ಅದರಂತೆ ನೀವು ಹ್ಮ್ ನಿಮಗಾಗಿ ಅಲ್ಲ, ಹ್ಮ್ ಹ್ಮ್ ಲೋಕದ ಏಳಿಗೆಗಾಗಿ ಹ್ಮ್ ಪಶು ಹಿಂಸೆಯನ್ನ ನೀವು ಕೂಡ ಮಾಡಬಹುದಲ್ಲವೇ? ಯಾಗ ಎಲ್ಲವನ್ನು ಮಾಡಿ ಲೋಕದ ಏಳಿಗೆಯನ್ನ ಮಾಡಬಹುದು. ಐದನೇ ಯಾಗಕ್ಕೆ ಬೇಕಾದಂತ ಜೀವಿಗಳನ್ನ ಬಲಿ ಕೊಡಬಹುದಲ್ಲ? ಯಾಕೆ ನೀವು ಪುಣ್ಯ ಪಾಪ ಸಂಬಂಧ ಇಲ್ಲಲ್ಲ, ನಿಮ್ಗೆ ಸಂಬಂಧ ಇಲ್ಲ ಅಂದಾಗ ನೀವು ಮಾಡಬಹುದಲ್ಲವೇ ಎಂಬ ಪ್ರಶ್ನೆಗೆ ಅವರು 72ನೇ ಶ್ಲೋಕದಲ್ಲಿ ಉತ್ತರವನ್ನ ಹೇಳ್ತಾರ. ಏನಂತ ಅಂದ್ರೆ, ಜ್ಞಾನಿ ಕೂಡ ಲೋಕದ ಏಳಿಗೆಗಾಗಿ ಹಿತಕ್ಕಾಗಿ ಮಾಡಬಹುದಾಗಿತ್ತು. ಜ್ಞಾನಿಯಲ್ಲಿ ಕರ್ತೃತ್ವ ಬುದ್ಧಿಯೇ ಇಲ್ಲಂದ್ರು. ಮಾಡಬೇಕು ಬಿಡಬೇಕು ಅನ್ನೋ ಬುದ್ಧಿ ಇಲ್ಲದಾಗ ಅವನು ಯಾವ ಬುದ್ಧಿಯನ್ನ ಇಟ್ಟುಕೊಂಡು ಯಾವ ಕಾರ್ಯವನ್ನ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ಹೇಗೆ ಅನ್ನುವಂಥದ್ದನ್ನ ನಾಳೆ 72ನೇ ಶ್ಲೋಕದಲ್ಲಿ ಸ್ವಲ್ಪ ವಿಚಾರವನ್ನು ಮಾಡೋಣಮ್ಮ. ನಿನಗೆ 9 ಗಂಟೆಗೆ ಹೇಳಿದ್ದೆ, ನಾನು ರೆಸ್ಟ್ ಮಾಡ್ತೇನಮ್ಮ. ನನಗೆ ನಿದ್ದೆನೇ ಬರಲಿಲ್ಲ. ಆ ಕಾರಣದಿಂದ ನಿದ್ದೆ ಬರೋವರೆಗೂ ಸುಮ್ಮನೆ ಯಾಕೆ ಕೊಡೋದು, ಈ ಕಡೆ ನಿಮ್ಗೆ ಶಾಸ್ತ್ರನ ಆಗ್ತದ, ಅಷ್ಟರೊಳಗೆ ನನಗೆ ನಿದ್ದೆನೂ ಬರ್ತದಂತ ಫೋನ್ ಮಾಡಿದ್ದೆ. ಬಹಳ ಒಳ್ಳೇದಾಯ್ತು. ನನಗೂ ಕೂಡ ಈಗ ರೆಸ್ಟ್ ಆಯ್ತು ನೋಡಿ. ಶಾಸ್ತ್ರ ಅಂದ್ರೆ ಆರಾಮ ಆಗ್ತೀವಿ ನಾವು. ಆಗ್ಲ ಈಗ ರೆಸ್ಟ್ ಮಾಡ್ರಿ, ವಿಶ್ರಾಂತಿ ಮಾಡ್ರಿ. ನಾಳೆ ದಿನ 72ನೇ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳೋಣ. ನಮಸ್ಕಾರ. ನಮಸ್ಕಾರ.